ಕೆಲವು BJPಯವರು ಬಡ್ಜೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದವರೆಲ್ಲ ಬಡ್ಜೆಟ್ ಬಗ್ಗೆ ಮಾತಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಬಡ್ಜೆಟ್ ಓದಿ ಇನ್ನೂ ಮುಗಿಸೇ ಎಲ್ಲ ಅಶೋಕ್ ವಿರೋಧ ಪಕ್ಷ ನಾಯಕರು ಮತ್ತು ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಇಬ್ಬರು ಇದ್ದಾರಲ್ಲ, ಇಬ್ಬರು ಜೋಕರ್ಗಳಿದ್ದಾರೆ. ಒಬ್ಬರು ಅಶೋಕ್ ಅವರು, ಇನ್ನೊಬ್ಬರು ಶರ್ವಾದಿ ನಾರಾಯಣ ಸ್ವಾಮಿ ಅಂತ ಇಬ್ಬರು ನಮ್ಮ ರಾಜ್ಯದ ದುರಂತ ಇಬ್ಬರು ಜೋಕರ್ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ BJPಯವರು, ವಿರೋಧ ಪಕ್ಷ ನಾಯಕರು. ಅಶೋಕ್ ಅವರು ಪುಸ್ತಕ ತಗೊಂಡು ಹೊರಗಡೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದು ಕೆಲಸನ ನಾವು ನೋಡಿದ್ದೀವಿ. ಇದು ಮುಸ್ಲಿಮ್ಸ್ ಹಲಾಲ್ ಕಟ್ ಬಜೆಟ್ ಅಂತ ನೇರವಾಗಿ ಒಂದೇ ಪದದಲ್ಲಿ ಹೇಳುವುದು. ಈ ಬಾರಿಯ ಬಜೆಟ್ ಗಾತ್ರ 4,09,000 ಕೋಟಿ. ಲಾಸ್ಟ್ ಟೈಮು 3,71,383 ಕೋಟಿ ಬಜೆಟ್ ಪೈಕಿ ನಮಗೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ಇಟ್ ವಾಸ್ 2,63,178 ಕೋಟಿ. ಈ ಸರಿ 4,09,549 ಕೋಟಿ ಬಡ್ಜೆಟ್ ಗಾತ್ರಕ್ಕೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ವಿ ಎಕ್ಸ್ಪೆಕ್ಟ್ 2,92,477 crores. ಎಲ್ಲ ವಿಧದಿಂದ ಟ್ಯಾಕ್ಸಿಂದ ಹಿಡಿದು ಸೆಸ್ಸು ಸರ್ಚಾರ್ಜಿಂದ ಹಿಡಿದು ಇತರೆ ಇನ್ಕಮ್ಗಳಿಂದ ಹಿಡಿದು ಬಾಡಿಗೆಯಿಂದ ಹಿಡಿದು ಕೇಂದ್ರ ಸರ್ಕಾರದ ಅನುದಾನವನ್ನು ಎಲ್ಲ ಸೇರಿ ಇಷ್ಟು. ಅದಲ್ಲದೆ 1,16,000 ಕೋಟಿಯಷ್ಟು ನಾವು ಸಾಲ ಮಾಡ್ತೀವಿ ಅಂತ ಪ್ರಪೋಸ್ ಮಾಡ್ಕೊಂಡಿದ್ದೀವಿ. ಹೋದ ಸಾರಿ 1,05,000 ಕೋಟಿ ಸಾಲ ಮಾಡ್ತೀವಿ ಅಂತ ಪ್ರಪೋಸ್ ಮಾಡ್ಕೊಂಡಿದ್ದು. ಬಟ್ ನಾವು ತಗೊಂಡಿರೋ ಸಾಲ 65,000 ಕೋಟಿ ಅಷ್ಟೇ. ಸಿದ್ದರಾಮಯ್ಯನವರು ಕೆಳಗಡೆ ಇಳಿಯುವಾಗ ಅಂದರೆ 2018ರಲ್ಲಿ 5 ವರ್ಷ ನಂತರ ನಮ್ಮ ರಾಜ್ಯದ ಮೇಲೆ ಇದ್ದಂಥ ಸಾಲದ ಮೊತ್ತ 2.85 lakh crore, 2.85 ಲಕ್ಷ ಕೋಟಿ. ಅಂದರೆ ಸಾಲ ಎಷ್ಟು ಮಾಡಿದ್ದಾರೆ ಸಿದ್ದರಾಮಯ್ಯನವರು 5 ವರ್ಷ ಪೀರಿಯಡಲ್ಲಿ? 1,15,000 ಕೋಟಿ. 2018ರಿಂದ 2023ರವರೆಗೆ JDS ಮತ್ತು BJP ಎರಡು ಸರ್ಕಾರ ಮಾಡಿದ್ದಾರೆ. 14 ತಿಂಗಳು ಅವರು, ಮಿಕ್ಕಿದ್ದೆಲ್ಲ ಪೂರ್ತಿ ಇವರು. 2018ರಲ್ಲಿ 2.85 ಲಕ್ಷ ಕೋಟಿ ಇದ್ದಂಥ ಸಾಲ 2023ರಲ್ಲಿ ಬಸವರಾಜ ಬೊಮ್ಮಾಯಿ ಬಿಡುವಂಥ ಸಂದರ್ಭದಲ್ಲಿ, ಅಧಿಕಾರವನ್ನು ಬಿಡುವಂಥ ಸಂದರ್ಭದಲ್ಲಿ ರಾಜ್ಯದ ಮೇಲೆ ಇದ್ದಂಥ ಸಾಲ 5.75 ಲಕ್ಷ ಕೋಟಿ. 5.75 ಲಕ್ಷ ಕೋಟಿ ಅಂದರೆ 3.75 ವರ್ಷದಲ್ಲಿ ಈ ಬೊಮ್ಮಾಯಿ ಅವರು ಮಾಡಿದ್ದಂಥ ಸಾಲ ರಾಜ್ಯದ ಮೇಲೆ 3 ಲಕ್ಷ ಕೋಟಿ. ಈಗ 2024ಕ್ಕೆ ಸಿದ್ದರಾಮಯ್ಯನವರು 1 ವರ್ಷ ಅಧಿಕಾರ ತಗೊಂಡ ಮೇಲೆ 65,000 ಕೋಟಿ ಸಾಲ ಮಾಡಿದ್ದಾರೆ. ಈಗ ನಾವು ಪ್ರಪೋಸ್ ಮಾಡಿರೋದು 1,16,000 ಕೋಟಿ. ಬಸವರಾಜ ಬೊಮ್ಮಾಯಿಯವರು ಇದನ್ನು ಕ್ರಾಸ್ ಮಾಡಿ 35-40%ವರೆಗೂ ಸಾಲ ಮಾಡಿದರು. ಅದು ಬಿಟ್ಬಿಡಿ, ಕೇಂದ್ರ ಸರ್ಕಾರ ಕಂಪ್ಯಾರಿಸನ್ ಕೊಡ್ತೀನಿ ನಾನು. 2014ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗೋದ ಸಂದರ್ಭದಲ್ಲಿ 1947ರಿಂದ 2014ರವರೆಗೆ ನಮ್ಮ ದೇಶದ ಮೇಲೆ ಆದಂಥ ಸಾಲ, ಇದ್ದಂಥ ಸಾಲ 53 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು 11 ವರ್ಷದಿಂದ ಮಾಡಿರುವಂಥ ಸಾಲ, ಇವತ್ತು ನಮ್ಮ ದೇಶದ ಮೇಲೆ ಇರುವಂಥ ಸಾಲ 205 ಲಕ್ಷ ಕೋಟಿ. 205 ಲಕ್ಷ ಕೋಟಿ ಅಂದರೆ 11 ವರ್ಷದಲ್ಲಿ, 65 ವರ್ಷದಲ್ಲಿ ಮಾಡಿದಂಥ ಸಾಲ ಬರೀ 53 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 11 ವರ್ಷದಲ್ಲಿ ಮಾಡಿದಂಥ ಸಾಲ, ದೇಶದ ಮೇಲೆ ಮಾಡಿರುವಂಥ ಸಾಲ 147 ಲಕ್ಷ ಕೋಟಿ. ಸರಿ, ಅವರು ನಿರ್ಮಲಾ ಸೀತಾರಾಮನ್ ಅವರು ಪ್ರಪೋಸ್ ಮಾಡಿರುವಂಥ ಸಾಲದ ಪ್ರಮಾಣ ಪ್ರಪೋಸ್ ಮಾಡಿರುವಂಥದ್ದು 16 ಲಕ್ಷ ಕೋಟಿ. ಅಂದರೆ 56% ಆಯಿತು. 25% ಅಲ್ಲ, 16%. ಯಾಕಂದ್ರೆ ಟೋಟಲ್ ಬಡ್ಜೆಟ್, ಸೆಂಟ್ರಲ್ ಬಡ್ಜೆಟ್ 50 ಲಕ್ಷ ಕೋಟಿ. 56% ಆಗುತ್ತೆ. ಇದ್ರ ಬಗ್ಗೆ ಯಾಕೆ BJPಯವರು ಮಾತಾಡ್ತಾ ಇಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.